ಹಾಯ್ ನಮಸ್ಕಾರ. ಆ, ಒಂದು ಸಲ ಬುಕ್ಕಿಂದ ಯೂಸ್ ಮಾಡಿ ನೀವು ಪ್ರೆಸೆಂಟೇಷನ್ ಕೊಟ್ಟಾದ ನಂತರ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಾದ ನಂತರ ಪೇಪರಲ್ಲಿ ನೀವು ಕೊಡಬೇಕಾದ ಪ್ರೆಸೆಂಟೇಷನ್. ಒಂದು ಪೇಪರಲ್ಲಿ ಈ ರೀತಿ ನೀವು ಇಂಡಸ್ ವಿವಾ ಅಂತ ಬರೆದು ಫಸ್ಟ್ ಸ್ಟೆಪ್ಪು ಒಬ್ಬ ವ್ಯಕ್ತಿ ಜಾಯ್ನ್ ಆಗಬೇಕಿದ್ರೆ ಅಂದರೆ ಸ್ಟಾರ್ಟ್ ಆಗಬೇಕಿದ್ರೆ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಿದ್ರೆ ಜಾಯ್ನ್ ಅಂತ ವರ್ಡ್ ಯೂಸ್ ಮಾಡಬೇಡಿ, ಸಾರಿ, ಸ್ಟಾರ್ಟ್ ಅಂತ ವರ್ಡನ್ನು ಯೂಸ್ ಮಾಡಿ. ಸೊ ಅವರು ವಿ ಆರ್ ಆಗಬೇಕು. ವಿ ಆರ್ ಅಂದರೆ ವಿವಾ ರಿಟೇಲರ್. ವಿವಾ ವಿ ಆರ್ ಆಗಬೇಕಿದ್ರೆ KYC ಕೊಡಬೇಕು ಅವರು, ಅಂದರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಬುಕ್ ಕೊಡಬೇಕು. ಸೊ ಒನ್ಸ್ ನೀವು KYC ಸಬ್ಮಿಟ್ ಮಾಡಿದಾಗ ನೀವು ಆ್ಯಕ್ಚುಲಿ ನಿಮಗೊಂದು ವರ್ಚುವಲ್ ಆಫೀಸ್ ಸಿಗುತ್ತೆ. ಸೊ ಆ ವರ್ಚುವಲ್ ಆಫೀಸ್ ಜೊತೆಗೆ ನಿಮಗೊಂದು ಸ್ಟೋರ್ ಲಿಂಕ್ ಕೊಡ್ತಾರೆ. ಆ ಸ್ಟೋರ್ ಲಿಂಕ್ ಮುಖಾಂತರ ಎಲ್ಲ ಆರ್ಡರ್ ಆಗುವಂಥದ್ದು, ಸೆಲ್ಫಿಗಾದ್ರೆ ಇರ್ಬೋದು, ಇದನ್ನು ಯಾರಿಗಾದ್ರೂ ನೀವು ಕೊಡ್ಬೋದು. ಡೈರೆಕ್ಟ್ ನಿಮ್ಮ ಮನೆಗೆ ಪ್ರಾಡಕ್ಟ್ ಡೆಲಿವರಿ ಆಗುತ್ತೆ. ನಮ್ಮಲ್ಲಿ 5 ಪ್ರಾಡಕ್ಟ್ಗಳಿವೆ ಅನ್ನೋದನ್ನು ಅವರಿಗೆ ನಾವು ಮನದಟ್ಟು ಮಾಡಬೇಕು. 5 ಪ್ರಾಡಕ್ಟ್ಗಳಲ್ಲಿ ಮೊದಲು ಬಂದ್ಬಿಟ್ಟು ಐಪಲ್ಸು. ಇದು 1 ಲೀಟರ್ ಬಾಟ್ಲ್ ಇರುತ್ತೆ. ಇದು ಬೆಳಗ್ಗೆ ಮತ್ತು ಸಂಜೆ 30 ml ತಗೊಳ್ಳುವಂಥದ್ದು ಖಾಲಿ ಹೊಟ್ಟೆಯಲ್ಲಿ, ಊಟಕ್ಕಿಂತ ಮುಂಚೆ. ಇದು ಎಲ್ಲದಕ್ಕೂ ಓವರಾಲ್ ಎಲ್ಲದಕ್ಕೂ ಇದು ಹೆಲ್ಪ್ ಆಗುತ್ತೆ. ಐ ಕಾಫಿ ಬಂದ್ಬಿಟ್ಟು ಇದು 50 ಸ್ಯಾಚೆಟ್ ಇರುತ್ತೆ. ಇದು ಬೆಳಗ್ಗೆ ಒಂದು ಮತ್ತು ಸಂಜೆ ಒಂದು, ಅರ್ಧ ಗಂಟೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ, ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ. ಇದು ಶುಗರಿಗೆ ಕೊಡುವಂಥದ್ದು. ಐಗ್ಲೋ ಬಂದ್ಬಿಟ್ಟು 28 ಪೌಚ್ ಇರುತ್ತೆ. ಇದು ಬೆಳಗ್ಗೆ ಅಥವಾ ಸಂಜೆ ಊಟ ಆದ 15 ನಿಮಿಷ ನಂತರ ಇದನ್ನು ತಗೊಳ್ಳುವಂಥದ್ದು. ಇದು ಸ್ಕಿನ್ನಿಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಐ ಕೇರ್. ಇದು 1 ಲೀಟರ್ ಬಾಟ್ಲ್ ಇರುತ್ತೆ. ಇದು ಬೆಳಗ್ಗೆ 30 ml, ರಾತ್ರಿ 30 ml ಇರುತ್ತೆ. ಇದು ಲೇಡೀಸಿಗೆ ಸಂಬಂಧಪಟ್ಟ ಒಂದು ಪ್ರಾಡಕ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಐ ಸ್ಲಿಮ್. ಇದು 28 ಬಾರ್ ಬರುತ್ತೆ. ಇದು ಊಟದ ಬದಲಿಗೆ ಒಂದು ಸಿಸ್ಟಮೆಟಿಕ್ ಆಗಿ ತಗೊಳ್ಳುವಂಥದ್ದು. ಇದು ವೆಯ್ಟನ್ನು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ. ಕೆಳಗಡೆ ಮೆನ್ಷನ್ ಮಾಡಿರುವಂಥದ್ದು ಪ್ರೈಸ್ 3100. ಮೇಲೆ ಕೊಟ್ಟಿರುವಂಥ ಕ್ವಾಂಟಿಟಿಯಲ್ಲಿ 3100. ಎಲ್ಲ ಪ್ರಾಡಕ್ಟಿಗೆ ಸೇಮ್ ಪ್ರೈಸ್, ಯಾವುದೇ ಕನ್ಫ್ಯೂಷನ್ ಇಲ್ಲ. ಒಮ್ಮೆ ನಿಮಗೆ ವಿ ಆರ್ ಆಗಿ ನೀವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದವಾಗ ನಿಮಗೆ ಸ್ಟೋರ್ ಲಿಂಕ್ ಸಿಗುತ್ತೆ. ಆ ಸ್ಟೋರ್ ಲಿಂಕಿಂದ ಫ್ಯಾಮಿಲಿ, ಫ್ರೆಂಡ್ಸು, ರಿಲೇಟಿವ್ಸು, ಅದರ್ಸು, ಕೊಲೀಗ್ಸು, ಸ್ಟ್ರೇಂಜರು, ನಿಮ್ಮ ಫೇಸ್ಬುಕ್ ಫ್ರೆಂಡ್, ಇನ್ಸ್ಟಾಗ್ರಾಮ್, ಯಾರಿಗೆ ಬೇಕಾದರೂ ನೀವು ಶೇರ್ ಮಾಡ್ಬೋದು. ಅವ್ರು ಶೇರ್ ಮಾಡಿದವಾಗ ಯಾರಾದರೂ ಒಬ್ಬರು ಅದನ್ನು ಆರ್ಡರ್ ಮಾಡಿದವಾಗ 3100 ರೂಪಾಯಿಗೆ ಬಿಲ್ ಆಗುತ್ತೆ ಮತ್ತು ಅವರ ಮನೆಗೆ ಪ್ರಾಡಕ್ಟ್ ಡೆಲಿವರಿ ಆಗುತ್ತೆ. ಒಂದು ಬಿಲ್ ಕಂಪ್ಲೀಟ್ ಆಗುವಾಗ ನಿಮಗೆ ರಿಟೇಲ್ ಪ್ರಾಫಿಟ್ ಆಗಿ 500 ರೂಪಾಯಿ ಸಿಗುತ್ತೆ ಒಂದು ಪ್ರಾಡಕ್ಟ್ನ ಮೇಲೆ. ಇದೇ ರೀತಿ ನೀವು ನಂಬರ್ ಆಫ್, ಅಂದರೆ ಎಷ್ಟೋ ಜನರಿಗೆ ಬೇಕಾದರೂ ನೀವು ಮಾಡ್ಬೋದು. ಈಚ್ ಆರ್ಡರ್ ಮಾಡಿದವಾಗ ನಿಮಗೆ 500 ರೂಪಾಯಿ ಸಿಗುತ್ತೆ. ಅದೇ ರೀತಿ ನಮ್ಮ ಪ್ರಾಡಕ್ಟ್ ನಾವು ಒಂದು ಸಲ ಹೇಳಿದರೆ ಅದಕ್ಕೆ ಮಿನಿಮಮ್ 2 ರಿಂದ 3 ತಿಂಗಳು ತಗೊಳ್ತಾರೆ. ಅಂದರೆ ಪ್ರತಿ ಬಾರಿ ನಿಮಗೆ 500 ರೂಪಾಯಿ ಅನ್ನೋದು ನಿಮಗೆ ಸಿಗಲಿಕ್ಕಿದೆ. ಒಂದು ಇದು ಫಸ್ಟ್ ಲೆವೆಲ್ದು ನಿಮಗೆ ಲಾಭ. ಇಲ್ಲಿಂದ ನೆಕ್ಸ್ಟ್ ಸ್ಟೆಪ್ ನೀವು ಹೋಗ್ಬೇಕಂತಿದ್ರೆ ನೀವು ಇಲ್ಲಿ ಸ್ಟಾರ್ ಆಗಬೇಕು, ಡಿಸ್ಟ್ರಿಬ್ಯೂಟರ್ ಆಗಬೇಕು. ಸ್ಟಾರ್ ಆಗಬೇಕಿದ್ರೆ ಸ್ಟೋರ್ ಲಿಂಕಲ್ಲಿ 12 ಆರ್ಡರ್ಗಳು ಕಂಪ್ಲೀಟ್ ಆಗಬೇಕು. ಹೇಗೆ ಮಾಡುವಂಥದ್ದು? 12 ಜನರಿಗೆ ನಾವು ಪ್ರಾಡಕ್ಟನ್ನು ಕೊಡ್ಬೋದು, ಇಲ್ಲ 6 ಜನರಿಗೆ 2 ಪ್ರಾಡಕ್ಟ್ ಕೊಡ್ಬೋದು, ಇಲ್ಲ ಸ್ವಂತಕ್ಕೇನು ಯೂಸ್ ಮಾಡ್ಬೋದು, ಫ್ಯಾಮಿಲಿಯಲ್ಲೇ ಯೂಸ್ ಮಾಡ್ಕೋಬೋದು. ಬೆಸ್ಟ್ ಮೆಥಡ್ ಏನಂತ ಹೇಳಿದ್ರೆ ಒಂದು ಸ್ಟಾಕನ್ನು ತಗೊಳ್ಳುವಂಥದ್ದು, ಅಂದರೆ ಟರ್ನ್ ಓವರ್ ಮಾಡುವಂಥದ್ದು. 12 ಪ್ರಾಡಕ್ಟ್ಗಳದ್ದು ಒಂದು ಸ್ಟಾಕನ್ನು ಟರ್ನ್ ಓವರ್ ಮಾಡುವಂಥದ್ದು. ಏನು ಮಾಡಬೇಕು? 3100 ರೂಪಾಯಿದು 12 ಪ್ರಾಡಕ್ಟನ್ನು ಒಂದು ಸ್ಟಾಕ್ ಆಗಿ ತಗೊಂಡು ನಂತರ ಏನು ಮಾಡಬೇಕು? ಒಂದು 30 ಜನರದ್ದು ಒಂದು ಲೀಸ್ಟನ್ನು ಮಾಡುವಂಥದ್ದು. ನಂತರ ಈ ಪ್ರಾಡಕ್ಟನ್ನು ಟೀಮ್ನ ಮುಖಾಂತರ, ನೀವು ಇಂಡಿವಿಜುವಲ್ ಅಲ್ಲ, ಟೀಮ್ ಮುಖಾಂತರ ಇನಿಷಿಯಲಲ್ಲಿ ಸಪೋರ್ಟ್ ತಗೊಂಡು ನೀವು ಇದನ್ನು ಮಾಡ್ಬೋದು. ಇದನ್ನು ನೀವು ಮನೆಯಿಂದನೇ ಮಾಡ್ಬೋದು. ಇದರಿಂದ ನಿಮಗೆ ಏನಾಗುತ್ತೆ? ಮಲ್ಟಿಪಲ್ ಬೆನಿಫಿಟನ್ನು ನೀವು ಇಲ್ಲಿ ಎನ್ಕ್ಯಾಚ್ ಮಾಡ್ಕೋಬೋದು. ಈಗ ಸ್ಟಾರ್ ಆಗಬೇಕಿದ್ರೆ ನೀವೊಂದು 37,200 ರೂಪಾಯಿದು ಒಂದು ಟರ್ನ್ ಓವರ್ ಆಗಬೇಕು. ಯಾವಾಗ ಟರ್ನ್ ಓವರ್ ಆಗುತ್ತೆ 6,000 ರೂಪಾಯಿದು ಪ್ರಾಫಿಟ್ ಸಿಗುತ್ತೆ. ಇದನ್ನು ಅಚೀವ್ ಮಾಡೋದು ಹೇಗೆ? ನಮ್ಮಲ್ಲಿ ಪ್ರತಿದಿನ 9 ಗಂಟೆಗೆ ಪ್ರಾಡಕ್ಟ್ ಬಗ್ಗೆ ಒಂದು ಟ್ರೈನಿಂಗ್ ನಡೆಯುತ್ತೆ. ಇಲ್ಲಿ ನೀವು ಅಟೆಂಡ್ ಆಗುವಂಥದ್ದು, ರೆಗ್ಯುಲರ್ ಆಗಿ ಅಟೆಂಡ್ ಆಗುವಂಥದ್ದು. ಇಲ್ಲಿ ನಿಮಗೆ ಪ್ರಾಡಕ್ಟ್ ಬಗ್ಗೆ ತರೋ ನಾಲೆಜ್ ನಿಮಗೆ ಸಿಗುತ್ತೆ. ನಂತರ 30 ಜನರದ್ದು ಒಂದು ಲೀಸ್ಟ್ ಮಾಡುವಂಥದ್ದು. 30 ಜನರದ್ದು ಲೀಸ್ಟ್, 30 ಜನ ಲೀಸ್ಟ್ ಮಾಡಿದ ನಂತರ ಇಲ್ಲಿ ಸಪೋರ್ಟನ್ನು ತೆಗೆದು ನೀವು ಅದನ್ನು ನೆಕ್ಸ್ಟ್ ಲೆವೆಲಿಗೆ ಪ್ಲಾನ್ ಮಾಡ್ಬೋದು. ಇಲ್ಲಿ ನಿಮಗೆ ಲೈಫ್ ಟೈಮ್ ಅರ್ನಿಕ್ಕೆ ಒಂದು ಪಾಸಿಬಿಲಿಟಿ ಸಿಗುತ್ತೆ. ಈಗ ಎಕ್ಸಾಂಪಲ್, ನೀವು 12 ಪ್ರಾಡಕ್ಟನ್ನು ಹೇಗೆ ಪ್ರಮೋಟ್ ಮಾಡೋದಾದರೆ, ಫಸ್ಟ್ ಮಂತಲ್ಲಿ ಒಂದು 12 ಜನರಿಗೆ ನೀವು ಪ್ರಾಡಕ್ಟನ್ನು ಕೊಟ್ಟಿದ್ದೀರಾ. 6,000 ರೂಪಾಯಿ ನಿಮಗೆ ಲಾಭ ಬಂದಿದೆ. ಆಲ್ರೆಡಿ ನಿಮ್ಮ ಹತ್ರ ಟರ್ನ್ ಓವರ್ ಮಾಡಿರೋದ್ರಿಂದ, ನಿಮಗೆ ಆಲ್ರೆಡಿ ನೀವು ಸ್ಟಾರ್ ಆಗಿರೋದ್ರಿಂದ ನಿಮಗೆ 3,000 ಇನ್ನೊಂದು ಪ್ರಾಡಕ್ಟ್ ಫ್ರೀ ಆಗಿ ಸಿಗುತ್ತೆ. ಅಂದರೆ 9,000 ರೂಪಾಯಿ ಲಾಭ ಆಯಿತು. ಅದೇ ರೀತಿ ಈ 12 ಜನರು ಯಾರಿಗೆ ಕೊಟ್ಟಿದ್ದಾರೆ ಅದರಲ್ಲಿ 50% ಜನ ತಾನಾಗಿಯೇ ತಗೊಳ್ತಾರೆ. 50% ಜನ ತಾನಾಗಿಯೇ ತಗೊಳ್ತಾರೆ. ನೀವು 50% ಜನರಿಗೆ ನೀವು ಫಾಲೋ ಅಪ್ ಮಾಡಬೇಕಾಗತ್ತೆ. ಆವಾಗ ಮತ್ತೆ ಪುನಃ ನಿಮಗೆ ನೆಕ್ಸ್ಟ್ ಮಂತಲ್ಲಿ 9,000 ರೂಪಾಯಿ ಬಂತು. ಅದೇ ರೀತಿ ಥರ್ಡ್ ಮಂತಲ್ಲಿ ಅದೇ ರೀತಿ ನೀವು ಫಾಲೋ ಅನ್ನು ಮಾಡಿದ್ದೀರಾ, ಮತ್ತೆ 9,000 ರೂಪಾಯಿ ಬಂತು. ಅಪ್ರಾಕ್ಸಿಮೇಟ್ಲಿ 27,000 ರೂಪಾಯಿ ನಿಮಗೆ ಲಾಭ ಬಂತು. ಜೊತೆಗೆ ಮೊದಲೇ 6,000 ರೂಪಾಯಿ ನಿಮಗೆ ಲಾಭ ಬಂದಿದೆ. ಒಟ್ಟು 33,000 ರೂಪಾಯಿ ಆಯಿತು. ಇದು ಒಂದು ಮಿನಿಮಮ್ ಪಾಸಿಬಿಲಿಟಿ. ಇಲ್ಲಿ ಸೆಕೆಂಡ್ ಮಂತ್, ಥರ್ಡ್ ಮಂತ್ ನೀವು ಯಾರಿಗೂ ಮಾತಾಡಿಲ್ಲ, ಆದರೂ ಸಹ ನೀವು
ಇಲ್ಲಿ ಮಿನಿಮಮ್ ಬಿಸ್ನೆಸ್ಸನ್ನು ಮಾಡಿದ್ದೀರಾ. ಸೊ ಇದನ್ನು ನೀವು 2 ಮಂತಿಗೊಮ್ಮೆನೂ ಮಾಡ್ಬೋದು, 3 ಮಂತಿಗೊಮ್ಮೆನೂ ಮಾಡ್ಬೋದು. 2 ಮಂತಿಗೊಮ್ಮೆ ಮಾಡಿದ್ರೆ 6 ತಿಂಗಳಲ್ಲಿ ನಿಮಗೆ 33,000 ರೂಪಾಯಿ ಇನ್ಕಮ್. ಅಂದರೆ ನಿಮ್ಮ ಏನು ನೀವಿಲ್ಲಿ ಕಂಪ್ಲೀಟ್ಲಿ ಝೀರೋ ರಿಸ್ಕಲ್ಲಿ ಬಿಸ್ನೆಸ್ಸನ್ನು ನೀವಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟಾರ್ ಆಗುವಂಥದ್ದು. ಸೊ ನೀವು ಫಸ್ಟ್ ಲೆವೆಲಲ್ಲಿ ನಿಮಗೆ ಬರೀ 500 ರೂಪಾಯಿ ರಿಟೇಲ್ ಪ್ರಾಫಿಟ್ ಮಾತ್ರ ಸಿಗುತ್ತೆ. ಬಟ್ ಸ್ಟಾರ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಫ್ರೀ ಪ್ರಾಡಕ್ಟ್ ಸಿಗುತ್ತೆ. ನೀವು 60,000ದಿಂದ 10 ಲಕ್ಷ ತನಕ ತಿಂಗಳಿಗೆ ದುಡಿಬೋದು. ರಿವಾರ್ಡ್ಗಳು ಸಿಗ್ತವೆ, ರೆಕಾಗ್ನೇಷನ್ಗಳು ಸಿಗ್ತವೆ. VR ಗಳನ್ನು ಇಲ್ಲಿ ಅಪಾಯಿಂಟ್ ಮಾಡ್ಬೋದು. ಈಗ ತುಂಬ ಜನರಿಗೆ ಪ್ರಾಡಕ್ಟನ್ನು ಮಾರಬೇಕಂತ ಇರುತ್ತೆ, ಮನೇಲಿ ಕೂತ್ಕೊಂಡಿರ್ತಾರೆ, ಅವರಿಗೆ ಯಾವುದೇ ರೀತಿ ವರ್ಕ್ ಇರಲ್ಲ. ಸೊ ನಮ್ಮಲ್ಲಿ ಕ್ವಾಲಿಟಿ ಪ್ರಾಡಕ್ಟ್ ಇದೆ, ಇದನ್ನು ನೀವು ಯಾರಿಗೂ ರೆಕಮೆಂಡ್ ಮಾಡ್ಬೋದು. ಅವ್ರು ರೆಕಮೆಂಡ್ ಮಾಡೋ ಅಂದರೆ ಅವ್ರು ಮಾಡ್ಕೊಂಡು ಅವ್ರು ದುಡ್ಡು ಮಾಡ್ಕೋಬೋದು. ಜೊತೆಗೆ ಅವರಿಂದ ನಿಮಗೆ ಲಾಭನೂ ನಿಮಗೆ ಸಿಗುತ್ತೆ. ಮಲ್ಟಿಪಲ್ ಬೋನಸ್ಗಳಿದೆ. ಫಾರಿನ್ ಟ್ರಿಪ್ ಇದೆ, ಇವಾಗ ಮಲೇಷ್ಯಾಕ್ಕೆ ಹೋಗ್ಬೋದು, ಒಂದು ಅತ್ಯುತ್ತಮ ಕಂಟ್ರಿಗೆ ನೀವು ಹೋಗ್ಬೋದು. ರ್ಯಾಂಕ್ ಬೋನಸ್ ಅಂತ ಎಕ್ಸ್ಟ್ರಾ ಇನ್ಕಮ್ ಒಂದು ಸಿಗುತ್ತೆ. ಟೋಟಲ್ ಆಗಿ 14 ರೀತಿಯ ಇನ್ಕಮನ್ನು ದುಡಿಬೋದು. ಮೇನ್ ಇಂಪಾರ್ಟೆಂಟ್ಲಿ ವಾರಕ್ಕೆ 2.5 ಲಕ್ಷ ಇಲ್ಲಿ ದುಡಿಬೋದು. ಸೊ ಇದಕ್ಕೆ ನಾವು ಸ್ಟಾರ್ ಆಗಬೇಕಾಗತ್ತೆ. ಸೊ ಹಾಗಾಗಿ ಸ್ಟಾರ್ ಆಗೋದನ್ನ ಇಂಪಾರ್ಟೆಂಟ್ ನಾವು ಮೈಂಡಲ್ಲಿ ಇಟ್ಕೋಬೇಕಿದೆ. ಸೊ ಇಲ್ಲಿ ಫಸ್ಟ್ ನಾವು ಹೇಳಿದ್ವಿ 60,000 ರೂಪಾಯಿ ಹೇಗೆ ಅಂತ ದುಡಿಬೋದಂತ. ಸೊ 60,000 ರೂಪಾಯಿ ದುಡಿಲಿಕ್ಕೆ ನಮ್ಮಲ್ಲಿ ಕೆಲವೊಂದು ರ್ಯಾಂಕ್ಗಳಿವೆ. ಸೊ ಸ್ಟಾರು, ಸ್ಟಾರ್ 50, ಸ್ಟಾರ್ 500, ಸ್ಟಾರ್ 1000, ರೂಬಿ. ಸೊ ಬೇರೆ ಬೇರೆ ಕ್ರೈಟೇರಿಯಾಗಳಿವೆ. ಲೈಕ್ ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು ನೀವು. ಯಾವಾಗ ನೀವು ಕಂಪ್ಲೀಟ್ ಮಾಡ್ಕೊಳ್ತೀರೋ ಸೊ ನೀವು ಒಂದು ತಿಂಗಳಿಗೆ 60,000 ರೂಪಾಯಿನ ದುಡಿಬಹುದು. ಈಗ ಎಕ್ಸಾಂಪಲ್ ಥಿಂಕ್ ಮಾಡಿ, ನಮ್ಮಲ್ಲಿ 4ನೇ ರ್ಯಾಂಕ್ ಸ್ಟಾರ್ 1000 ಆದರೆ ನಿಮ್ಮ ಟೀಮಲ್ಲಿ ಒಂದು 50 ಸ್ಟಾರ್ಗಳಿದ್ದಾರೆ ಅಂತ ತಿಳ್ಕೊಳ್ಳಿ. ಆ 50 ಸ್ಟಾರ್ಗಳು ಒಂದು ಪರ್ಸ್ನಲ್ ಆಗಿ ಯೂಸ್ ಮಾಡಿರ್ಬೋದು, ಇಲ್ಲ ಬೇರೆಯವರಿಗೆ ಪ್ರಾಡಕ್ಟ್ ಕೊಟ್ಟಿರ್ಬೋದು, ಇಲ್ಲ ಯಾರಿಗೋ ಡಿಸ್ಟ್ರಿಬ್ಯೂಟರ್ ಆಗಿ ಅವರು ಫ್ರಾಂಚೈಸಿ ಓಪನ್ ಮಾಡಿರ್ಬೋದು. ಸೊ ಈಗ ಮಿನಿಮಮ್ ಒಂದು 75 PV, ಅಂದರೆ ಒಂದು ಪ್ರಾಡಕ್ಟ್ ಅಂದರೆ 25 PV, 3 ಪ್ರಾಡಕ್ಟ್ ಅಂದರೆ 75 PV. ಸೊ ಬಿಸ್ನೆಸ್ ಆಗಿದೆ ಅಂದರೆ 3,750 PV ಆಯಿತು. ಬಟ್ ನಮಗೆ ಬೇಕಾಗಿರುವಂಥದ್ದು ಒಂದು ಅಪ್ರಾಕ್ಸಿಮೇಟ್ಲಿ 1,000 PV ವಾರದಲ್ಲಿ. ಅದು 4 ವಾರ ಅಂದರೆ ಕಂಪ್ಲೀಟ್ 40,000 ರೂಪಾಯಿ ಇನ್ಕಮ್ ಆಯಿತು. ಅಂದರೆ ನಾನು ಮಿನಿಮಮ್ ಅಂದರೆ 3,075 PVಯಲ್ಲಿ ನಾನು ಮಿನಿಮಮ್ ವಾಲ್ಯೂಮನ್ನು ಕನ್ಸಿಡರ್ ಮಾಡ್ತಿದ್ದೀನಿ. 1,000 PV ಅಂದರೆ 40,000 ರೂಪಾಯಿ ಆಯಿತು. ಯಾವಾಗ ನೀವು ರೂಬಿ ಲೆವೆಲಿಗೆ ರೀಚ್ ಆಗ್ತೀರಾ ಆವಾಗ ನಿಮಗೆ 20,000 ರೂಪಾಯಿ ಬೋನಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 60,000 ರೂಪಾಯಿ ದುಡಿಬೋದು. ಇದೊಂದು ಜಸ್ಟ್ ಎಕ್ಸಾಂಪಲ್. ಬಟ್ ಈ ಒಂದು ಬೇಸಿಕ್ ಇನ್ಕಮನ್ನು ತುಂಬ ಜನರು ಪಾರ್ಟ್ ಟೈಮ್ ಆಗಿ ಹೌಸ್ ವೈಫ್ ಆಗಿರೋರು ತುಂಬ ಜನ ದುಡಿತಾನೆ ಇದ್ದಾರೆ. ಸೊ ಇಲ್ಲಿ ಇದನ್ನು ಮಾಡಲಿಕ್ಕೆ ನಿಮಗೆ ಒಂದು ಟೀಮ್ ಸಪೋರ್ಟು, ವೈಬ್ರೆಂಟ್ ವಿವಾ ಪ್ಲಸ್ ಇಂಡಸ್ಟ್ರಿ ವಿವಾ, ಬೆಳಗ್ಗೆ ನಿಮಗೆ ಕಿಕ್ ಸ್ಟಾರ್ಟ್ ಅಂತ ಬಿಸ್ನೆಸ್ ಹೇಗೆ ಮಾಡೋದಂತ ನಿಮ್ಗೆ ಹೇಳಿಕೊಡ್ತಾರೆ ಅರ್ಧ ಗಂಟೆ. ಸಂಜೆ 9 ಗಂಟೆಗೆ ಪ್ರಾಡಕ್ಟ್ ಟ್ರೈನಿಂಗ್ ಸಿಗುತ್ತೆ, ಪ್ರಾಡಕ್ಟ್ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಇವೆಲ್ಲ ಬೆನಿಫಿಟ್ಗಳು ನಿಮಗೆ ಸಿಗುತ್ತೆ. ನೀವು ಒಬ್ಬರೇ ಇಲ್ಲ ಇಲ್ಲಿ, ನಿಮಗೆ ಮಾಡಬೇಕಂತ ಒಂದು ಕನಸು ಬೇಕು, ದುಡ್ಡು ಮಾಡಬೇಕಂತ ಒಂದು ಹಠ ಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ಕ್ಯುಬೇಟರ್ ಬೋನಸ್ ಒಂದು ಸ್ಪೆಷಲ್ ಇನ್ಕಮ್ ಇದೆ. ನೀವು ಈ ವಾರದಲ್ಲಿ ಸ್ಟಾರ್ ಕಂಪ್ಲೀಟ್ ಮಾಡಿ, ನೀವು ಈ ವಾರದಲ್ಲಿ ಸೆಕೆಂಡ್ ರ್ಯಾಂಕ್, ನೆಕ್ಸ್ಟ್ ವಾರದಲ್ಲಿ ಸೆಕೆಂಡ್ ರ್ಯಾಂಕನ್ನು ಕಂಪ್ಲೀಟ್ ಮಾಡಿದ್ರೆ ನಾರ್ಮಲ್ ಇನ್ಕಮ್ ಜೊತೆಗೆ ಬೋನಸ್ ಇನ್ಕಮ್ 3,000 ರೂಪಾಯಿ ಸಿಗುತ್ತೆ. ಇಲ್ಲಿ ಒಂದು ಅತ್ಯುತ್ತಮ ಒಂದು 14 ಇನ್ಕಮ್ಗಳಲ್ಲಿ ಒಂದು ಬ್ಯೂಟಿಫುಲ್ ಇನ್ಕಮ್ ಇದೆ, ಒಂದು ಟೀಮ್ ಬೋನಸ್ ಅಂತ, ಒಂದು ಟರ್ನ್ ಓವರ್ ಅನ್ನು ಮಾಡುವಂಥ ಒಂದು ಇನ್ಕಮ್. ಎಕ್ಸಾಂಪಲ್, ನೀವು ರಾಜನ್ ಅವರಿಗೆ ಬಿಸ್ನೆಸ್ ಅನ್ನು ಕೊಟ್ಟಿದ್ದೀರಾ, ಅವ್ರನ್ನ ನೀವು ಸ್ಟಾರ್ ಮಾಡಿದ್ದೀರಾ. ಸೊ ಅವರಿಂದ ನಿಮಗೆ 1,500 ಬಂತು. ನೆಕ್ಸ್ಟ್ ಆಶಾನ್ ಅವರಿಂದ ಸ್ಟಾರ್ ಮಾಡಿದ್ದೀರಾ. ಸೊ ನಿಮಗೆ ಅವರಿಂದ ಮತ್ತೆ ಪುನಃ 1,500 ಬಂತು. ಈಗ ಹೇಗೆ ನೀವು 3 ಮಂತು ನೀವು ಹೇಗೆ ಪ್ರಾಡಕ್ಟನ್ನು ರೊಟೇಷನ್ ಮಾಡಿದ್ರು, ಅದೇ ರೀತಿ ಆ 12 ಜನರಿಗೆ ಆ ರಾಜ ಅವರು ಆಶಾ ರೊಟೇಟ್ ಮಾಡಿದಾಗ ಪ್ರತಿ ಮಂತು ಅವರು ಅವರ ಬೇಸಿಕ್ ಇನ್ಕಮ್ ತಗೊಳ್ಳುವಾಗ ನಿಮಗೆ ಅಗೇನ್ 1,500 ರೂಪಾಯಿನ ಅರ್ನ್ ಮಾಡ್ಬೋದು. ಹೀಗೆ ನೀವು ಮಲ್ಟಿಪಲ್ ಆಪ್ಷನ್ಗಳಿಂದ ಮುಖಾಂತರ ನೀವು ಮಾಡ್ಬೋದು. ತಿಂಗಳಿಗೆ 10 ಲಕ್ಷ ತನಕ ಇದರಲ್ಲಿ ದುಡಿಬೋದು. ಅಂದರೆ ವಾರಕ್ಕೆ 2.5 ಲಕ್ಷ ತನಕ ನೀವು ಇಲ್ಲಿ ಆರಾಮ್ಸಾಗಿ ದುಡಿಬೋದು. ಸೊ ವೆರಿ ಹೈಲೈಟೆಡ್ ಪಾಯಿಂಟ್ ಏನಂದರೆ, ಪ್ರೆಸೆಂಟ್ ಈ ಅವಕಾಶವನ್ನು ನೀವು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡೋದ್ರಿಂದ ನೀವೊಂದು ಮಲೇಷ್ಯಾಕ್ಕೆ ಹೋಗುವಂಥ ಒಂದು ಅವಕಾಶ ಇದೆ. ಜೊತೆಗೆ ಅನ್ಲಿಮಿಟೆಡ್ ಆಗಿ ರಿಟೇಲ್ ಪ್ರಾಫಿಟನ್ನು ಅರ್ನ್ ಮಾಡುವಂಥ ಅವಕಾಶ ಸಿಗುತ್ತೆ ನಿಮಗೆ. 5% ನಿಮಗೆ ಬೇರೆ ಬೇರೆ ಸ್ಟಾರ್ಗಳಿಂದ ಟರ್ನೋರ್ಗಳಿಂದ ನಿಮಗೆ ದುಡಿಲಿಕ್ಕೆ ಅವಕಾಶ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್ಲಿ ಪ್ಯಾಸಿವ್ ಇನ್ಕಮ್, ಅಂದರೆ ನೀವೊಂದು ಟೀಮನ್ನು ಕಟ್ಟಿದರೆ ಆ ಟೀಮಿಂದ ನೀವು ಪ್ಯಾಸಿವ್ ಇನ್ಕಮನ್ನು ಜನರೇಟ್ ಮಾಡ್ಬೋದು. ನಾಳೆ ಫ್ಯೂಚರಲ್ಲಿ ನಿಮಗೊಂದು ಸೆಕ್ಯೂರಿಟಿಯನ್ನು ಕೊಡುತ್ತೆ, ಒಂದು ನಾಮಿನಿ ಫೆಸಿಲಿಟಿ ಸಿಗುತ್ತೆ ಇಲ್ಲಿ. ಅಷ್ಟೇ ಅಲ್ಲ, ನೀವು ವರ್ಕ್ ಮಾಡುವಾಗ ಒಂದು ಲೆವೆಲಿಗೆ ರೀಚ್ ಆದರೆ ಅಪ್ಲಿಕೆಂಟ್, ಅಂದರೆ ಎಕ್ಸಾಂಪಲ್ ನೀವು ಜೆಂಟ್ಸ್ ಆಗಿದ್ರೆ ವೈಫ್, ಅಂದರೆ ಮದುವೆ ಆಗಿದ್ರೆ ಹಸ್ಬೆಂಡ್ ಮಾಡಿದರೆ ವೈಫಿಗೆ, ವೈಫ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಹಸ್ಬೆಂಡಿಗೆ ಒಂದು ಸ್ಪೆಷಲ್ ಇನ್ಕಮ್ ಹೋಗುತ್ತೆ, ಅವರ ಅಕೌಂಟಿಗೆ ಹೋಗುತ್ತೆ. ನೆಕ್ಸ್ಟ್ ರಿವಾರ್ಡ್ಗಳಿವೆ, ಒಂದು ಒಳ್ಳೆ ಎಂಜಾಯ್ಮೆಂಟನ್ನು ಮಾಡ್ಬೋದು ದುಡ್ಡು ಅರ್ನ್ ಮಾಡೋ ಜೊತೆಗೆ. ಜೊತೆಗೆ 1 crore ತನಕ ಅರ್ನಿಂಗ್ ಮಾಡುವಂಥ ಪಾಸಿಬಿಲಿಟಿ ಇದರಲ್ಲಿದೆ. ಸೊ ನಮಗೆ ಎಷ್ಟು ಬೇಕೋ ನಾವು ಅದನ್ನು ಮಾಡ್ಕೋಬೋದು. ಸೊ ಈ ಒಂದು ಬಿಸ್ನೆಸ್ ಕಂಪ್ಲೀಟ್ಲಿ ಲೀಗಲ್, ಮೋರಲ್, ಪ್ರಾಕ್ಟಿಕಲಿ. ಸೊ ಯಾಕಂದರೆ ಇದು ಭವಿಷ್ಯವನ್ನಕ್ಕೆ ಕಟ್ಟಿಕೊಡುವಂಥ ಒಂದು ಉದ್ಯಮ. ಯಾಕಂದರೆ ವೆಲ್ನೆಸ್ ಅನ್ನೋದು ನೆಕ್ಸ್ಟ್ $1 trillion ಬಿಸ್ನೆಸ್. ನಮ್ಮ ಪ್ರಾಡಕ್ಟು ವೆಲ್ನೆಸ್ಸಿಗೆ ಸಂಬಂಧ ಬರುತ್ತೆ. ಸೊ ಸ್ಟಾರನ್ನು ಮಾಡ್ಕೊಳ್ಳಿ, ನಿಮ್ಮ ಬದುಕಿಗೆ ಬದಲಾವಣೆಗೆ ಒಂದು ದಾರಿಯನ್ನು ತೋರಿಸಿ. ಸೊ ನಿಮ್ಮ
ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮತ್ತು ಪಾಸ್ಬುಕ್ಕನ್ನು ಮುಖಾಂತರ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಸೊ ಇದು ನಮ್ಮ ಒಂದು ಜಸ್ಟ್ ಪ್ಲ್ಯಾನ್. ಈ ರೀತಿ ನಾನು ಸ್ವಲ್ಪ ಫಾಸ್ಟಾಗಿ ಹೇಳಿರ್ಬೋದು, ಬಟ್ ನೀವು ಇದನ್ನು ರಿಪೀಟೆಡ್ ಆಗಿ ಈ ವಿಡಿಯೋನ ನೋಡಿದರೆ ಡೆಫಿನೆಟ್ಲಿ ಆಗಿ ನಿಮಗೆ ಒಂದು ಆ, ಈ ಒಂದು ನಾಲೆಜನ್ನು ಗೇನ್ ಮಾಡ್ಬೋದು. ನಾನು ಹೇಳ್ದಾಗೆ ಹೇಳ್ಬೇಕಂತಲ್ಲ, ಬಟ್ ಈ ಪಾಯಿಂಟನ್ನು ನೀವು ಕೌಂಟ್ ಮಾಡ್ಕೊಂಡ್ರಾಯ್ತು. ಎರಡನೇದು, ನಾನು ಇಲ್ಲೇನು ಶೀಟನ್ನು ಹಾಕಿದ್ದೀನಿ, ಸೊ ಈ ಶೀಟು ನಿಮಗೆ ವಾಟ್ಸಪ್ಪಲ್ಲಿ ರೀಚ್ ಆಗಿರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಸಾಧ್ಯ ಆದರೆ ಹತ್ತಿರದಲ್ಲಿ ಎಲ್ಲಾದರೂ ಹೋಗಿ ಒಂದು ಪ್ರಿಂಟೌಟನ್ನು ತಗೊಳ್ಳಿ. ಸೊ ಪ್ರಿಂಟೌಟ್ ತಗೊಂಡು ಅದನ್ನು ಒಂದು ಫೈಲಲ್ಲಿ ಹಾಕಿ. ಸೊ ನಿಮಗೆ ಇದನ್ನು ತೋರಿಸಿ ಎಕ್ಸ್ಪ್ಲೇನ್ ಮಾಡೋಕ್ಕೂ ಹೆಲ್ಪ್ ಆಗ್ಬೋದು. ಇಲ್ಲ ಒಂದು ಮಲ್ಟಿಪಲ್ ಜೆರಾಕ್ಸ್ ಮಾಡಿಕೊಂಡ್ರೆ ನೀವು ಹೋದ ಕಡೆಗೆ ಅದೇ ಕಾಪಿಯನ್ನು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಅದೇ ಕಾಪಿನ ಅವರಿಗೆ ಅಲ್ಲಿ ಕೊಡ್ಬೋದು. ಸೊ ಬೆಟರ್ ಒಂದು ಕಾಪಿ ಮಾಡ್ಕೊಳ್ಳಿ, ಅದನ್ನ ನೀವು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಳ್ಳಿ. ಸೊ ಇದು ಇದು ಒಂದು ಈ ರೀತಿ ಆದ ನೀವು ಪ್ಲಾನ್ ಮಾಡ್ಕೊಳ್ಳಿ. ಸೊ ದುಡ್ಡು ಮಾಡಬೇಕಂದ್ರೆ ಪ್ಲಾನ್ ನೀವು ಕಲಿಬೇಕಾಗತ್ತೆ. ಸೊ ಪ್ಲಾನ್ ಕಲಿದೆ ನೀವು ದುಡ್ಡು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇವತ್ತಿಂದನೇ ಇದಕ್ಕೆ ಪ್ರಾಕ್ಟೀಸ್ ಮಾಡಿ. ಡೈಲಿ ಒಂದು 15 ನಿಮಿಷ 20 ನಿಮಿಷ ಇದಕ್ಕೋಸ್ಕರ ಸಮಯವನ್ನು ಕೊಡಿ. ಆವಾಗ ನಿಮಗೆ ಡೆಫಿನೆಟ್ಲಿ ಆಗಿ ಈ ಪ್ಲಾನನ್ನು ನೀವು ಕಲೀಲಿಕ್ಕೆ ಹೆಲ್ಪ್ ಆಗುತ್ತೆ.